ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಈ ಸ್ಟೋರಿ ನೋಡಿ. ಶಾಲೆ ಕಟ್ಟಡ ಇಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಮಕ್ಕಳು. ಮೈಸೂರಿನ HD ಕೋಟೆಯ ಶಾಂತಿಪುರದ ದುಸ್ಥಿತಿ. ಶಾಲೆ ಕಟ್ಟಡ ಇಲ್ಲದೆ ಪರದಾಟವನ್ನು ಮಾಡ್ತಾ ಇರುವಂಥದ್ದು ಮಕ್ಕಳು. ಪ್ರಾಥಮಿಕ ಶಾಲೆ ಅಂತೂ ಮುಚ್ಚೆ ಹೋಗಿದೆ. ಅಂಗನವಾಡಿಗೆ 5 ವರ್ಷದಿಂದ ಕೇಳ್ತಾ ಇದ್ದಾರೆ ಅಂಗನವಾಡಿಗೆ ಒಂದು ಕಟ್ಟಡವನ್ನು ಕೊಡಿ ಅಂತ. ಆದರೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ಕೂಡ ಕೇಳಿಸ್ಕೊಳ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಶಾಲೆಯನ್ನ ದುರಸ್ತಿ ಮಾಡಿಸದೆ ಮುಚ್ಚೆ ಬಿಟ್ಟಿದ್ದಾರೆ ಪ್ರಾಥಮಿಕ ಶಾಲೆಯನ್ನ. ಪ್ರಾಥಮಿಕ ಶಾಲೆಗೆ ಬೀಗ ಬಿದ್ದು ವರ್ಷಗಳೇ ಕಳೆದಿದ್ದಾವೆ. ಅಂಗನವಾಡಿ ಕಟ್ಟಡ ಕುಸಿದಿದ್ರೂ ಕೂಡ ಹೊಸ ಕಟ್ಟಡ ಮಾತ್ರ ಮಾಡ್ತಾ ಇಲ್ಲ. ಅಂಗನವಾಡಿ ಕಟ್ಟಡಕ್ಕಾಗಿ 5 ವರ್ಷಗಳಿಂದ ಮನವಿ. ಬಾಡಿಗೆ ಮನೆಯಲ್ಲಿ ನಡೀತಾ ಇದೆ ಅಂಗನವಾಡಿ ಕೇಂದ್ರ. ಚಿಕ್ಕ ಜಾಗದಲ್ಲೇ ಮಕ್ಕಳಿಗೆ ಆಟ ಪಾಠ ಮಾಡಬೇಕಾಗಿದೆ. ಮಕ್ಕಳನ್ನ ಕಳಿಸ್ಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸ್ವಂತ ಕಟ್ಟಡ ಕಟ್ಟಿಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಕೇಳಿಸ್ತಾ ಇಲ್ಲ. ಅಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು, ಯಾರಿಗೂ ಕೇಳಿಸ್ತಾ ಇಲ್ಲ ಅದು. ಯಾಕೆಂದ್ರೆ ಬಡವ್ರ ಮಕ್ಕಳಲ್ವಾ, ಏನಾದರೂ ಆಗಲಿ, ಬೇರೆ ಕಡೆನಾದರೂ ಹೋಗ್ಲಿ, ಮನೆಯಲ್ಲಾದರೂ ಬಿದ್ದಿರಲಿ ಅಂತ. ಅವ್ರ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಕಡೆ ಓದ್ತಾ ಇರ್ತಾರೆ. ಆದರೆ ಬಡವ್ರ ಮಕ್ಕಳು ಒಂದು ಶಾಲೆ ಈಗ ಆಲ್ರೆಡಿ ಮುಚ್ಚೋಗಿದೆ. ಅಂಗನವಾಡಿ ಇನ್ನೇನು ಕೆಲವೇ ತಿಂಗಳಲ್ಲಿ ಮುಚ್ಚಬಹುದೇನೋ ಅದನ್ನು ಕೂಡ. ಯಾಕೆಂದರೆ ಈಗ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ. ಸರ್ಕಾರಿ ಕಟ್ಟಡ ಆಗ್ಲೋ ಈಗಲೋ ಬೀಳುವಂಥ ಪರಿಸ್ಥಿತಿ ಇದ್ದಂಥ ಹಿನ್ನೆಲೆಯಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು. ಅದನ್ನು ಕಂಪ್ಲೀಟ್ ಆಗಿ ಅದನ್ನು ಬಂದ್ ಮಾಡ್ತಾರೆ. ಇದರಲ್ಲಿ ಸುಮಾರು 10 ರಿಂದ 15 ಮಕ್ಕಳು ಅಂಗನವಾಡಿ ಮಕ್ಕಳಿದ್ದು ಅಂಗನವಾಡಿ ಕುಸ್ತೋಯ್ತದೆ ಅಂತೇಳಿ MLA ಅವರಿಗೆ 10 ಬಾರಿ ಕರ್ಕೊಬಂದು ತೋರಿಸಿ ಅಧಿಕಾರಿಗಳ ಮುಖಾಂತರ ನಾವು ಪತ್ರ ಸಂಘಟನೆ ಮಾಡಿ ಅಷ್ಟೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಈಗ ಮನೆಯಲ್ಲೇ ಅಂಗನವಾಡಿ ಮಾಡ್ತಾಯಿದ್ದಾರೆ. ಅವ್ರ ಮನೇಲೆ ಬಾಡಿಗೆ ಕೊಟ್ಕೊಂಡು ಅಂಗನವಾಡಿ ಮಾಡ್ತಾರೆ. ಅವ್ರು ವಿಧಿ ಇಲ್ದೇ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಈಗ MLA ಅವರು ಹೇಳಿದ್ರೆ ಇವತ್ತು ನಾಳೆ ಅಂತೇಳಿ ಫೋನೇ ರಿಸೀವ್ ಮಾಡಲ್ಲ. ಅವರು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ. ಅದರಿಂದ ಆಮೇಲೆ ಈ ಸ್ಕೂಲ್ ಇದ್ದು ಈ ಸ್ಕೂಲ್ ಮುಚ್ಚೋಯ್ತು. ನಮ್ಮೂರಲ್ಲಿ ಸರಿಯಾಗಿ ಅಭಿವೃದ್ಧಿ ಮಾಡ್ತಾನೆ ಮಾಸ್ಟರ್ಗಳು ಆಗ್ತಾನೆ. ಈ ಸ್ಕೂಲ್ ಮುಚ್ಚೋದ ಕಾರಣ ಈಗ ಅಂಗನವಾಡಿನೂ ಮುಚ್ಚೋಯ್ತು ಅಂದರೆ ನಮ್ಮೂರಲ್ಲಿ ಬಡ ಮಕ್ಕಳುಗಳು LKG VKG ಓದೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ MLA ಅವ್ರಿಗೆ ಮನವಿ ಮಾಡ್ತಾಯಿದ್ವಿ. ಅವರು ಅದೊಂದು ಕಟ್ಟಡನೂ ಸುಧಾ ಅವರು ಸುಮ್ಮನೆ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾರೆ ಹೊರತು ಬಟ್ ಅದು ಅಭಿವೃದ್ಧಿ ಬಗ್ಗೆ ಯಾವತ್ತೂ ಒಂದಿನಾರು ಅವರು ನಮ್ಮ ಬಗ್ಗೆ ಗಮನಿಸಿಲ್ಲ ಸರ್. ಸುಮಾರು 10 ವರ್ಷ ಆಯ್ತು ಸರ್. ಇದು ಅಂಗನವಾಡಿ ಕುಸ್ತಿ ಬಿದ್ದು 5 ವರ್ಷ ಆಯ್ತು ಸರ್. 5 ವರ್ಷದಲ್ಲಿ MLA ಅವರು ಹೋದ್ಸಲಿ ನಮ್ಮೂರು ಆಂಜನೇಯ ಉತ್ಸವಕ್ಕೆ ಬಂದಾಗ ಕರ್ಕೊಂಡು ಸ್ಪಾಟ್ ತೋರಿಸ್ತೆ. ಈ ವರ್ಷ ಇನ್ನೇನು ಮಾಡಿಸ್ತೀನಿ ಅಂತ ಹೋದರು. ಇಲ್ಲಿವರೆಗೆ ಒಂದ್ಸಲ ಅದ್ರ ಬಗ್ಗೆ ಏನೂ ಗಮನ ತಗೊಂಡಿಲ್ಲ ಸರ್. ಮಕ್ಕಳು ಕಡಿಮೆ ಏನಾಗಿಲ್ಲ ಸರ್. ಅದೇ 15 ಮಕ್ಕಳಿದ್ದು 10 ರಿಂದ 15 ಮಕ್ಕಳವೆ. ಅಷ್ಟೇ ಮಕ್ಕಳನ್ನ ಅಂಗನವಾಡಿ ಅವರು ಅವರದೇ ಸ್ವಂತ ಮನೆಯಲ್ಲಿ ಬಾಡಿಗೆ ರೂಪಲ್ಲಿ CDP ಅವ್ರು ಬಂದು ಅವ್ರಿಗೆ ಬಾಡಿಗೆ ಕೊಟ್ಕೊಂಡು ಅವರಲ್ಲಿ ಅಲ್ಲೇ ನೋಡ್ಕೊಂಡು ಹೋಗ್ತಾಯಿದ್ದಾರೆ ಸರ್. ನಮ್ಮೂರು ಶಾಂತಿಪುರ ಅಂತ. ಇದು ನಮ್ಮಲ್ಲಿ ಸ್ಕೂಲು ಮುಚ್ಚೋಯ್ತು. ಹಂಗೆ ಅಂಗನವಾಡಿನ ಒಂದು ಸ್ವಲ್ಪ ಕಟ್ಸ್ಕೊಟ್ಟು ಮಕ್ಕಳನ್ನ ಕಳ್ಸಂಗೆ ವ್ಯವಸ್ಥೆ ಮಾಡಿಕೊಡಿ. ಸ್ಕೂಲ್ ರೆಡಿ ಮಾಡ್ದೇ ಮಕ್ಕಳು ಬತ್ತೇ ಇಲ್ಲ. ಇವಾಗ ಅಂಗನವಾಡಿನೂ ಹಂಗೆ ಮಕ್ಕಳು ಕಡಿಮೆ ಆಗೋಗೈತೆ. ಮನೆಗಳಲ್ಲಿ ಮಾಡ್ತಾವ್ರೆ ಅಂಗನವಾಡಿನ ದಯವಿಟ್ಟು ಅಂಗನವಾಡಿ ಕಟ್ಸ್ಕೊಡಿ ಅಂತ ಕೇಳಿ. 5 ವರ್ಷ ಆಯಿತು ಸರ್. ಗ್ರಾಮಸ್ಥರು ತಂದವ್ರೆ, ಎಲ್ಲರೂ ಇದು ಮಾಡವ್ರೆ, ವರ್ಕ್ ಮಾಡಿಕೊಟ್ಟಿಲ್ಲ. ಅದೇ ಮಾಡಿಸ್ತೀವಿ ಅಂತಾರೆ, ಮಾಡಿಸ್ಕೊಡ್ತಾ ಇಲ್ಲ. ಮಾಡಿಸ್ಕೊಡ್ಬೇಕು ಸರ್. ಮಾಡಿಸ್ಕೊಡ್ದೇವ್ರೆ ಮಕ್ಕಳೆಲ್ಲ ಕಾರ್ಮೆಂಟ್ಗೆ ಹಾಕ್ತಾರೆ. ಅವಾಗ ಅಂಗನವಾಡಿ ಮುಚ್ಚೋಯ್ತದೆ. ಸ್ಕೂಲ್